ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ಗೆ ನಡೆದಿತ್ತು ಖತರ್ನಾಕ್ ಪ್ಲಾನ್. ಸುಂದರ ಯುವತಿಯ ಮೂಲಕ ಕೆಡ್ಡ ತೋಡಿದ್ದ ಗ್ಯಾಂಗ್. 3 ಸ್ಥಳ 3 ಬಾರಿ ಯತ್ನ, ಸಚಿವರು ಜಸ್ಟ್ ಮಿಸ್. ಸದನದಲ್ಲೇ ಸ್ಫೋಟಗೊಂಡ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಅದರಲ್ಲೂ ಸಚಿವ ರಾಜಣ್ಣ ನಾನೊಬ್ನೇ ಅಲ್ಲ, ಬರೋಬ್ಬರಿ 48 ರಾಜಕೀಯ ನಾಯಕರನ್ನ ಹನಿ ಟ್ರ್ಯಾಪ್ ಖೆಡ್ಡಾಗೆ ಬೀಳಿಸಲಾಗಿದೆ ಅಂತ ಹೇಳಿದ್ದು ಸಂಚಲನ ಮೂಡಿಸಿದೆ. ಪ್ರಭಾವಿ ಸಚಿವರನ್ನ ಹನಿ ಟ್ರ್ಯಾಪ್ ಖೆಡ್ಡಾದೊಳಗೆ ಕೆಡವಲು ಸಂಚು ರೂಪಿಸಿದ್ಯಾರು, ಮಧುಜಾಲಕ್ಕೆ ಸಿಲುಕಿಸಲು ಹೇಗೆಲ್ಲ ಷಡ್ಯಂತ್ರ ನಡೆದಿತ್ತು ಅನ್ನೋ ಸ್ಫೋಟಕ ಸಂಗತಿ ಬೆಳಕಿಗೆ ಬಂದಿದೆ. ವಕೀಲೆಯ ಸೋಗಿನಲ್ಲಿ ಸಚಿವ ರಾಜಣ್ಣರನ್ನ ಭೇಟಿಯಾಗಿದ್ದ ಯುವತಿ. ತುಮಕೂರು, ಮಧುಗಿರಿ, ಬೆಂಗಳೂರಿನಲ್ಲಿ ಖೆಡ್ಡಾಗೆ ಕೆಡವಲು ಪ್ರಯತ್ನ. ಕೆಎನ್ ರಾಜಣ್ಣ ಅವರನ್ನ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲು 3 ತಿಂಗಳಿನಿಂದ ಸಂಚು ನಡೆದಿತ್ತು. ವಕೀಲೆ ಅಂತ ಹೇಳ್ಕೊಂಡ ಸುಂದರ ಯುವತಿ ಸಹಕಾರಿ ಬ್ಯಾಂಕ್ನ ಕೇಸ್ ಒಂದರ ಬಗ್ಗೆ ಮಾತನಾಡಬೇಕು ಅಂತ ಪದೇ ಪದೇ ಭೇಟಿಗೆ ಯತ್ನಿಸಿದ್ಲು. ತುಮಕೂರು, ಮಧುಗಿರಿ, ಬೆಂಗಳೂರಲ್ಲಿ ರಾಜಣ್ಣರ ಹನಿ ಟ್ರ್ಯಾಪ್ಗೆ ಒಟ್ಟು 3 ಬಾರಿ ಪ್ರಯತ್ನ ನಡೆಸಲಾಗಿತ್ತು. ತುಮಕೂರಿನಲ್ಲಿ ಮೊದಲ ಬಾರಿಗೆ ಹನಿ ಟ್ರ್ಯಾಪ್ ಗ್ಯಾಂಗ್ನ ಯುವತಿ ಸಚಿವ ರಾಜಣ್ಣರನ್ನ ಭೇಟಿಯಾಗ್ತಾಳೆ. ಪರ್ಸನಲ್ ಆಗಿ ಮಾತನಾಡಬೇಕು ಅಂತ ಪ್ರಯತ್ನಿಸ್ತಾಳೆ. ಆದ್ರೆ ಪರ್ಸನಲ್ ಭೇಟಿ ಸಾಧ್ಯವಿಲ್ಲ ಅಂತ ರಾಜಣ್ಣ ಹೇಳ್ತಾರೆ. ತುಮಕೂರಿನಲ್ಲಿ ಭೇಟಿ ಸಾಧ್ಯವಾಗದಿದ್ದಕ್ಕೆ ಯುವತಿ ಸಚಿವ ರಾಜಣ್ಣರ ಮಧುಗಿರಿ ನಿವಾಸಕ್ಕೆ ಬರ್ತಾಳೆ. ಈಗಲೂ ಕೂಡ ಪ್ರತ್ಯೇಕವಾಗಿ ಮಾತನಾಡಬೇಕು ಅಂತ ಬೇಡಿಕೆ ಇಡ್ತಾಳೆ. ಆದ್ರೆ ಈ ಬಾರಿಯೂ ರಾಜಣ್ಣ ಪ್ರತ್ಯೇಕ ಭೇಟಿಗೆ ಒಪ್ಪಿಗೆ ನೀಡಲ್ಲ. 3ನೇ ಪ್ರಯತ್ನದಲ್ಲಿ ಯುವತಿ ಬೆಂಗಳೂರಿನ ಸಚಿವರ ಸರ್ಕಾರಿ ನಿವಾಸಕ್ಕೆ ಬರ್ತಾಳೆ. ಸೂಕ್ಷ್ಮ ವಿಚಾರ ಪರ್ಸನಲ್ ಆಗಿ ಮಾತನಾಡಬೇಕು ಅಂತ ಯುವತಿ ಹಠ ಹಿಡಿತಾಳೆ. ಯುವತಿ ವರ್ತನೆಯಿಂದ ಸಿಟ್ಟಿಗೆದ್ದ ರಾಜಣ್ಣ ಯುವತಿಯ ಕಪಾಳಕ್ಕೆ ಹೊಡಿತಾರೆ. ಪದೇ ಪದೇ ಭೇಟಿ, ಯುವತಿ ಬಗ್ಗೆ ಅನುಮಾನಗೊಂಡ ರಾಜಣ್ಣ. ಮಾಹಿತಿ ಕಲೆ ಹಾಕಿದಾಗ ಬಯಲಾಯಿತು ಹನಿ ಟ್ರ್ಯಾಪ್ ಷಡ್ಯಂತ್ರ. ಯುವತಿ ಪದೇ ಪದೇ ಭೇಟಿ ನೀಡ್ತಾ ಇರೋದ್ರ ಬಗ್ಗೆ ಸಚಿವ ರಾಜಣ್ಣಗೆ ಅನುಮಾನ ಮೂಡುತ್ತೆ. ಯುವತಿ ಬಗ್ಗೆ ಮಾಹಿತಿ ಕಲೆ ಹಾಕುವಂತೆ ಬೆಂಬಲಿಗರಿಗೆ ಸೂಚಿಸುತ್ತಾರೆ. ಯುವತಿ ಪೂರ್ವಾಪರದ ಬಗ್ಗೆ ವಿಚಾರಿಸಿದಾಗ ಹನಿ ಟ್ರ್ಯಾಪ್ ಷಡ್ಯಂತ್ರ ಬಯಲಾಗಿದೆ. ತಮ್ಮ ವಿರುದ್ಧ ಹನಿ ಟ್ರ್ಯಾಪ್ ಷಡ್ಯಂತ್ರ ನಡೀತಿದೆ ಅನ್ನೋದು ಗೊತ್ತಾಗಿ ಗಾಬರಿಯಾದ ರಾಜಣ್ಣ ತಕ್ಷಣವೇ ಸಿಎಂ ಗಮನಕ್ಕೆ ತಂದಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ವಿಧಾನಸಭೆಯಲ್ಲಿ ಗದ್ದಲ, ಕೋಲಾಹಲ. ಸಿಬಿಐ ತನಿಖೆಗೆ ನೀಡುವಂತೆ ಬಿಜೆಪಿ ಜೆಡಿಎಸ್ ಸದಸ್ಯರ ಪಟ್ಟು. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣದಿಂದಾಗಿ ಅಧಿವೇಶನದ ಕೊನೆ ದಿನ ಸದನ ಅಕ್ಷರಶಃ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಬಿಜೆಪಿ ಜೆಡಿಎಸ್ ಸದಸ್ಯರು ಪಟ್ಟು ಹಿಡಿದ್ರು. ಬಜೆಟ್ ಪ್ರತಿ ಹರಿದು ಸಿಡಿಗಳನ್ನ ಪ್ರದರ್ಶಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ದು ಯಾರು ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ವ್ಯಕ್ತಿಯಿಂದಲೇ ಈ ಕೃತ್ಯ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ತನಿಖೆ ನಂತರವಾದ್ರೂ ಹನಿ ಟ್ರ್ಯಾಪ್ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಗೊತ್ತಾಗುತ್ತಾ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.